नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्रद्यमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगाम् श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोद गुरुराट भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदौ नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा नमे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेषसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधनीभूते। अद्य भीमसेनस्य आध्यात्मिक विवरणारंभे सति किंचित् पूर्वकथानुवादः। राम हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्ण 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 हरे। हरे राम 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 हरे हरे। हरे कृष्ण 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 हरे हरे।
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇಲ್ಲಿವರೆಗೂ ಭೀಮ ಭಕ್ತಿಯ ಪ್ರತಿರೂಪ, ಭೀಮ ಜ್ಞಾನದ ಪ್ರತಿರೂಪ, ಭೀಮ ವೈರಾಗ್ಯದ ಪ್ರತಿರೂಪ, ಭೀಮ ಪ್ರಜ್ಞೆಯ ಪ್ರತಿರೂಪ, ಭೀಮ ಮೇಧಾ ಪ್ರತಿರೂಪ, ಭೀಮ ಧೃತಿಯ ಪ್ರತಿರೂಪ, ಭೀಮ ಸ್ಥಿತಿಯ ಪ್ರತಿರೂಪ, ಭೀಮ ಯೋಗದ ಪ್ರತಿರೂಪ. 8 ಗುಣಗಳು ಯಾವುದು ಪರಮಾತ್ಮನನ್ನು ಪಡೆಯೋದಕ್ಕೋಸ್ಕರ ಅನಿವಾರ್ಯವಾಗಿರ್ತಕ್ಕಂಥ ಗುಣಗಳಾಗಿವೆ. ಅವುಗಳ ಸಂದರ್ಭದಲ್ಲಿ ಯಥಾಶಕ್ತಿ ನಾವು ಚಿಂತನೆಯನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಇವತ್ತು ಪ್ರಾಣಶಕ್ತಿಯ ಬಗ್ಗೆ, ಪ್ರಾಣಶಕ್ತಿಯ ಪ್ರತಿರೂಪ, ಈ ಸಂದರ್ಭದಲ್ಲಿ ಭೀಮ ಪ್ರಾಣಶಕ್ತಿಯ ಪ್ರತಿರೂಪ ಹೇಗೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ನಮ್ಮ ಜೀವನದಲ್ಲಿ ಪ್ರಾಣಶಕ್ತಿ ಬಹಳ ಮಹತ್ವಪೂರ್ಣವಾದದ್ದು. ಎಲ್ಲಿವರೆಗೂ ಪ್ರಾಣ ಇದೆ ಅಲ್ಲಿವರೆಗೂ ದೇಹದ ಅಸ್ತಿತ್ವ ಇದೆ. ಯಾವಾಗ ಪ್ರಾಣ ಇಲ್ಲ ದೇಹದ ಅಸ್ತಿತ್ವ ಇಲ್ಲ. ಪ್ರಾಣ ಹೋಯಿತು, ಎಲ್ಲೂ ಹೋಯಿತು. ಕಣ್ಣು ಹೋಯಿತು, ಮಾತನಾಡ್ಲಿಕ್ಕೆ ಬರೋದಿಲ್ಲ, ನಾಲಿಗೆ ಕೆಲಸ ನಿಂತೋಯ್ತು, ಆದರೂ ದೇಹ ನಡೀತದೆ. ಪ್ರಾಣ ಹೋದರೆ ಎಲ್ಲವೂ ಶೂನ್ಯ. ಒಂದ್ಸಲ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಪರಸ್ಪರ ಸ್ಪರ್ಧೆ ಆಯಿತಂತೆ. ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ದೇವತೆಗಳಲ್ಲಿ ಪಾದಾಭಿಮಾನಿಯಾಗಿರ್ತಕ್ಕಂಥ ಜಯಂತ ಹೇಳಿದಂತೆ, ನಾನಿದ್ದರೆ ದೇಹ ನಡೀತದೆ, ಇಲ್ಲದೇ ಇದ್ರೆ ಇಲ್ಲ. ಎರಡು ಕಾಲು ಬಿದ್ದೋಗ್ಬಿಡ್ತು. ಆದರೂ ಮನುಷ್ಯ ಸರ್ಕೋತ್ ಅಥವಾ 4 ಕಾಲಿನ ಗಾಡಿ ಮೇಲೆ ಕೂತ್ಕೊಂಡು ತನ್ನ ಕೆಲಸ ನಡೆಸ್ತಾ ಇದ್ದ. 2 ಕಾಲಿಲ್ಲ, ಅದು 4 ಕಾಲು ಗಾಡಿ ಮೇಲೆ ಕೂತ್ಕೊಂಡು ತನ್ನ ಜೀವನ ನಡೆಸ್ತಾ ಇದ್ದ. ದಕ್ಷ ಪ್ರಜಾಪತಿ ಕೈ ಯುದ್ಧದಲ್ಲಿ ಕೈ ಕಳೆದುಕೊಂಡರೂ ಸಹಿತ ಸುಮಾರು 5-7 ವರ್ಷಗಳ ಹಿಂದೆ 2 ಕೈ ಇಲ್ಲದ ಒಬ್ಬ ವ್ಯಕ್ತಿ ಕಾಲಿನಿಂದ ತಾನು ಪೇಪರ್ ಬರೆದು SSC ಬೋರ್ಡ್ನಲ್ಲಿ ಫಸ್ಟ್ ಬಂದ. ಕಾಲಿನಿಂದ ಪೇಪರ್ ಬರೆದು ಎಷ್ಟು ಪ್ರಾಕ್ಟೀಸ್ ಮಾಡಿರಬೇಕು, ಎಷ್ಟು ಏಕಾಗ್ರತೆ ಇರಬೇಕು. ಯಾಕೆ? ಪ್ರಾಣಶಕ್ತಿ ಕಾಲಲ್ಲಿ ಇತ್ತು, ಉಳಿದ ಕಡೆ ಕೈಯಲ್ಲಿ ಇರಲಿಲ್ಲ. ಆದರೂ ಕೆಲಸ ನಿಲ್ಲಿಲ್ಲ, ಯಾಕಂದ್ರೆ ಪ್ರಾಣಶಕ್ತಿ ಒಳಗಿದೆ. ಪಾಯು ಉಪಸ್ಥಗಳು ನಾವು ನಮ್ಮ ಕೆಲಸ ಮಾಡೋದಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ಕೂತ್ಕೊಂಡ್ಬಿಟ್ರು. ಪಾಯುಪಸ್ಥ ಕೆಲಸ ಮಾಡದೇ ಇದ್ರೂ ಕೂಡ ಯಾವುದೋ ಕೃತ್ರಿಮ ರೀತಿಯಿಂದ ದೇಹದಲ್ಲಿರ್ತಕ್ಕಂಥ
ಅಪಾನ ವಾಯುವಿನ ಕೆಲಸ ಇತ್ಯಾದಿಗಳನ್ನೆಲ್ಲ ಇಂಜೆಕ್ಷನ್ ಮುಖಾಂತರ ಉಪಸ್ಥಿತ ಕಾರ್ಯಗಳನ್ನು ನಡೆಸುತ್ತಾ ಆ ಮನುಷ್ಯ ಜೀವಿತ ಇದ್ದ. ಯಾಕೆಂತಕೊಂಡಂತಂದರೆ ಕೆಲವರಿಗೆ ಯಾವುದೋ ಕಾರಣದಿಂದಾಗಿ ಬೆನ್ನು ಹುರಿಯ ಮೇಲೆ ಪೆಟ್ಟು ಬಿದ್ದು ಸೊಂಟದಿಂದ ಕೆಳಗಿಂದ ಎಲ್ಲ ಕ್ರಿಯೆಗಳು ನಿಂತು ಹೋಗ್ತಾರೆ ಅಂತ ನಾನು 3-4 ಜನ ನೋಡಿದ್ದೇನೆ. ಆದರೆ ಚೆನ್ನಾಗಿ ಊಟ ಮಾಡ್ತಾರೆ, ಮಾತನಾಡ್ತಾರೆ. ಆನಂತರ ಒಬ್ಬರಂತೂ ಪ್ರವಚನ ಕೊಡ್ತಾ ಇದ್ರು. ಯಾಕೆ? ಪ್ರಾಣಶಕ್ತಿ ಇನ್ನೂ ಇದೆ. ಮರದಲ್ಲಿ ಕೆಲವು ಟೊಂಗೆ ಒಣಗಿ ಹೋಗ್ತದೆ, ಆದರೆ ಇನ್ನೊಂದು ಟೊಂಗೆಯಲ್ಲಿ ಒಳ್ಳೆ ಚಿಗುರೆ, ವಸಂತ ಋತು ಪ್ರಾರಂಭವಾಗಿದೆ, ಒಳ್ಳೆ ಎಲೆಗಳು ಬರಲಿಕ್ಕೆ ಪ್ರಾರಂಭವಾಗ್ತದೆ. ಪ್ರಾಣಶಕ್ತಿ ಇರುವವರೆಗೂ. ಆ ನಂತರ ಬಾಯಿ ಅಗ್ನಿ ಹೊರಟೋದ, ಮುಖದ ಅಭಿಮಾನಿ ಅಗ್ನಿ, ಮಾತನಾಡ್ಲಿಕ್ಕೆ ಬರಲಿಲ್ಲ, ಮೂಕನಾದ. ಆದರೆ ಶರೀರದ ಕೆಲಸ ನಿಲ್ಲಿಲ್ಲ. ಮೂಕನು ಕೂಡ ತನ್ನ ಸಂಜ್ಞೆಯಿಂದ ತನ್ನ ಕಾರ್ಯಗಳನ್ನು ನಡೆಸ್ತಾನೆ. ಈಗ ಮೂಕರು ತಮ್ಮ ಸಂಜ್ಞೆಯಿಂದ ಭಾಗವತ ಪ್ರವಚನವನ್ನು ಹೇಳ್ತಕ್ಕಂಥವರೆಗೂ ಮುಂದುವರೆದಿದ್ದ. ಆ ನಂತರ ಕಣ್ಣಿನ ದೇವತೆ ಸೂರ್ಯ ಹೊರಟೋದ, ಕಣ್ಣು ಕುರುಡಾಯಿತು, ಅದು ದೇಹದ ಕೆಲಸ ನಿಲ್ಲಿಲ್ಲ. ದಿಗ್ದೇವತೆಗಳು ಹೊರಟೋದ್ರು, ಆದರೆ ಯಾವ ಕೆಲಸ ನಿಲ್ಲಿಲ್ಲ. ಕಿವುಡಾದ, ಆ ಕೆಲಸ ನಡೀತದೆ. ಕಠಿಣತೆ ಆಯಿತು, ಕೆಲವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಕೆಲಸ ನಡೆದಿದೆ. ಯಾವಾಗ ವಾಯುದೇವರು ಹೊರಟರು, ದೇಹ ಬಿಟ್ಟು ಪ್ರಾಣದೇವರು, ಆಗ ಇಂದ್ರಿಯಗಳಿಗೆಲ್ಲ ಇರಲಿಕ್ಕಾಗಲಿಲ್ಲ. ಯಾವಾಗ ಡಾಕ್ಟರ್ ನೋ ಮೋರ್ ಅಂತ ತಿಳ್ಕೊಂಡು ಅಂತೇಳಿ ನಿರ್ಣಯ ಮಾಡ್ತಾರೆ, ಆವಾಗ ಇಂದ್ರಿಯಾಭಿಮಾನ ದೇವತೆಗಳಿಗೂ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಪ್ರಾಣಶಕ್ತಿ ಕ್ರಮವಾಗಿ ಒಂದೊಂದು ಇಂದ್ರಿಯಗಳಿಂದ ಹೊರಗೆ ಬೀಳ್ತದೆ. ಅದಕ್ಕೆ ಮಾಡರ್ನ್ ಸೈನ್ಸ್ನಲ್ಲಿ ಹಾರ್ಟ್ ಆಗಲಿ, ಕಿಡ್ನಿ ಆಗಲಿ, ಲಿವರ್, ಕಣ್ಣು ಇತ್ಯಾದಿ ಕೆಲವು ಪ್ರಮುಖ ಅವಯವಗಳನ್ನು ಬ್ರೈನ್ ಡೆಡ್ ಅಂತಿಕೊಂಡಂಥ ಸಂದರ್ಭ, ಆಗ ಮನುಷ್ಯ ಪೂರ್ತಿ ಹೋಗಿರೋದಿಲ್ಲ. 2-3 ಗಂಟೆ ಒಳಗಾಗಿ ಈ ಶರೀರದಿಂದ ತೆಗೆಯೋದು, ಅದನ್ನು ಪ್ರಿಸರ್ವ್ ಮಾಡ್ತಾರೆ. ಆ ಪ್ರಾಣಶಕ್ತಿಯನ್ನು ಪ್ರಿಸರ್ವ್ ಮಾಡ್ತಕ್ಕಂಥ ಸಾಮರ್ಥ್ಯ ಬಂದಿದೆ. ಸ್ವಲ್ಪ ಹೊತ್ತದ ಮೇಲೆ ಪ್ರಾಣಶಕ್ತಿ ಹೊರಟೋದ ಮೇಲೆ ಅವು ಕೂಡ ಏನು ಉಪಯೋಗ ಬೀಳೋದಿಲ್ಲ. ಆದ್ದರಿಂದಾಗಿ ಪ್ರಾಣಶಕ್ತಿ ಅಂತ ತಿಳ್ಕೊಂಡಂತಂದರೆ ನಿರಂತರ ಗತಿ, ಅಪ್ರತಿಹತವಾದ ಗತಿ, ಅಡೆತಡೆಗಳಿಲ್ಲದ ಗತಿ. ಸ ಏನಾನ್ ಬ್ರಹ್ಮಗಮಯತಿ. ಮುಖ್ಯ ಪ್ರಾಣದೇವರು ನಮ್ಮ ಮಿತ್ರರು, ನಮ್ಮ ಹಿತೈಷಿಗಳು, ನಮ್ಮ ಅಣ್ಣ ತಮ್ಮ ಗುರು ಬಂಧು ಎಲ್ಲರೂ ಅವರೇ. ಯಾಕೆ ಅಂತ ತಿಳ್ಕೊಂಡಂತಂದರೆ ಈ ವಾಯುದೇವರೇ ನಮ್ಮನ್ನು ಭಗವಂತನ ಹತ್ರ ಕರೆದುಕೊಂಡು ಹೋಗ್ತಕ್ಕಂಥವು. ಪ್ರಾಣವಾಯು ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಅದು ಎಲ್ಲ ಕಡೆಗೂ ಇದೆ. ಅದು ಇದ್ದರೆ ಇಂದ್ರಿಯಗಳು ಇರ್ತದೆ. ನಮ್ಮ ಪಂಚೇಂದ್ರಿಯ ಆಗಲೇ ಹೇಳಿದಂತೆ 10 ಇಂದ್ರಿಯಗಳು
ಇಂದ್ರಿಯಾಭಿಮಾನ ದೇವತೆಗಳು ಶರೀರದಲ್ಲಿ ಪ್ರವೃತ್ತರಾಗಿದ್ದರೂ ಕೂಡ ಎಲ್ಲಿವರೆಗೂ ಪ್ರಾಣಶಕ್ತಿಯ ಇಂದ್ರಿಯದಲ್ಲಿದೆ ಅಲ್ಲಿವರೆಗೂ ಅದು ಕೆಲಸ ಮಾಡ್ತಾರೆ. ಗಿಡದ ಒಂದು ಟೊಂಗೆ ಒಣಗ್ತದೆ, ಅಲ್ಲಿ ಪ್ರಾಣಶಕ್ತಿ ಸಂಚಾರ ನಿಂತಿರ್ತದೆ. ಶರೀರದ ಒಂದು ಶರೀರ ಭಾಗ ನಿಷ್ಕ್ರಿಯವಾಗ್ತದೆ, ಯಾಕೆ ಅಲ್ಲಿ ಆಕ್ಸಿಜನ್ ಆ ಅವಯವಕ್ಕೆ ಮುಟ್ಟೋದಿಲ್ಲ. ಇಷ್ಟೇ ಅಲ್ಲ, ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನ ಅಧೀನರು. ಮಹಾಭಾರತ ಹೇಳ್ತಾರೆ, ಅಶ್ವಮೇಧ ಕ್ರತುಶ್ರೇಷ್ಠ, ಯಜ್ಞಗಳಲ್ಲಿ ಅಶ್ವಮೇಧ ಯಜ್ಞ ಅತ್ಯಂತ ಶ್ರೇಷ್ಠ. ಶ್ರೇಷ್ಠ ದಿವಾಕರ, ಪ್ರಕಾಶಗಳಲ್ಲಿ ಶ್ರೇಷ್ಠ ಸೂರ್ಯ. ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ, ಎರಡು ಕಾಲುಗಳ ಮಾನವರಲ್ಲಿ ಬ್ರಾಹ್ಮಣನು ಶ್ರೇಷ್ಠ. ದೇವಶ್ರೇಷ್ಠಸ್ತು ಮಾರುತ, ವಾಯುದೇವರು ಎಲ್ಲ ದೇವತೆಗಳಿಗಿಂತಲೂ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥ. ಅಷ್ಟೇ ಅಲ್ಲ, ಪ್ರಾಣ ಇದ್ದರೆ ಮನುಷ್ಯ ಅವನು ಹೋಗಲಿ, ಅವನ ಬಂಧುಗಳು ನಗ್ತಾ ಇರ್ತಾರೆ. ಪ್ರಾಣ ಹೋದರೆ ಅಳ್ತಾರೆ. ಆದ್ದರಿಂದ ಇವರಿಗೆ ಮಾರುತ್ ಅಂತ ತಿಳ್ಕೊಂಡಂತ ಹೆಸರು. ನಾ ಇದ್ದೀನಿ ಅಳಬೇಡ ಅಂತ ಆತನೆ ಮಾರೋದಿ ಅಂತನ್ನುವ ಒಂದು ಸಂದೇಶವನ್ನು ಕೊಡ್ತಾರೆ. ನಾ ಇರೋವರೆಗೂ ನೀವ್ಯಾರೂ ಅಳಬೇಡಿ. ಒಬ್ಬ ವ್ಯಕ್ತಿ ಬಹಳ ಸೀರಿಯಸ್ ಆಗ್ತಾನೆ, ಆನಂತರ ನೋಡಿದರೆ ಶ್ವಾಸೋಚ್ಛ್ವಾಸ ನಿಂತಂತೆ ಕಾಣಿಸ್ತದೆ, ಅವಯವ ಕೆಲಸ ಮಾಡೋದಿಲ್ಲ, ಮೂರ್ಛಿತನಾಗ್ತಾನೆ. ಮನೆಯವರೆಲ್ಲರೂ ಅಳ್ಲಿಕ್ಕೆ ಚಾಲು ಮಾಡ್ತಾರೆ, ಹೋಯ್ತು. ಈ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದ ಅಂತ ತಿಳ್ಕೊಂಡಂತೆ. ಎಮರ್ಜೆನ್ಸಿ ಹೋಗಿ ಡಾಕ್ಟರ್ ಬಂದು ಹೇಳ್ತಾರೆ, ಇಲ್ಲ ಇನ್ನೂ ಪ್ರಾಣ ಅದ. ಅದರಿಂದಾಗಿ ಕ್ರಮವಾಗಿ ಎಚ್ಚರ ಬರ್ತದೆ ಅಂತ ಆಶ್ವಾಸನೆ ಕೊಟ್ಟರೆ ಎಲ್ಲರೂ ಅಳು ನಿಲ್ತದೆ, ಮತ್ತೆ ಎಲ್ಲ ನಗ್ತಾ ಮಾತಾಡ್ಲಿಕ್ಕೆ ಚಾಲು ಮಾಡ್ತಾರೆ. ಆದ್ದರಿಂದಾಗಿ ವಾಯುದೇವರಿಗೆ ಮಾರುತ ಅಂತ ಎಂದಿಗೂ ಅಳಿಸೋದಿಲ್ಲ ಇವರು. ನಾನಿದ್ದೇನೆ ಮಾರೋದಿ ಅಳಬೇಡ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಮಹಾಭಾರತದ ಭೀಮಸೇನ ಎಲ್ಲರಿಗೂ ಪ್ರೇರಕ. ಭೀಮಸೇನ ಇದ್ದರೆ ಪಾಂಡವರು ಉಳಿತಾರೆ, ಭೀಮಸೇನ ಹೋದರೆ ಪಾಂಡವರು ಅಳಿತಾರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಮೇಲಿಂದ ಮೇಲೆ ದುರ್ಯೋಧನ ಹೇಳ್ತಾನೆ. ಯಾವಾಗ 5 ಪಾಂಡವರು ಹಸ್ತನಾವತಿಗೆ ಬಂದರು, ಭೀಮ ನಮಗಿಂತಲೂ ವೇಗ ಇದ್ದಾನೆ, ವೇಗದಲ್ಲಿ ಎಂದು ಓಡ್ತಾನೆ, ನಮಗಿಂತ ದೂರ ಜಿಗಿತಾನೆ, ನಮ್ಮನ್ನು 8 ಜನರು ಏಕಾಲದಲ್ಲಿ ಅವನು ಸೋಲಿಸ್ಬೋದು. ಈ ಗೊತ್ತಾಗಿದ ದಿನದಿಂದ ದುರ್ಯೋಧನ ಉಳಿದ ಪಾಂಡವರು ನಾವು ಕಂಟ್ರೋಲ್ ಮಾಡ್ತೇವೆ, ಅವರೇನು ನಾವು ಏನು ಪ್ರಯೋಜನ ಇಲ್ಲ, ಭೀಮನನ್ನು ಮುಗಿಸ್ಬೇಕು. ಭೀಮ ಹೋದರೆ ಪಾಂಡವರು ಹೋದರು. ಈ ಅಭಿಪ್ರಾಯವನ್ನು ದುರ್ಯೋಧನ ಬಾಯಿ ಬಿಟ್ಟು ಹೇಳಿದ್ದಾನೆ. ಬೇಡ, ಏಕಚಕ್ರನಗರದಲ್ಲಿ ಯಾವಾಗ ಕುಂತಿ ಭೀಮನನ್ನು ಬಕಾಸುರ ಹತ್ರ ಕಳಿಸ್ತೇನೆ ಅಂತೇಳಿ ಧರ್ಮರಾಜನಿಗೆ ಹೇಳಿದಾಗ, ಅಮ್ಮ ಬೇಡ, ಆ ಭೀಮ ಇದ್ದರೆ ನಾವು ಜೀವಿತ ಇರ್ತೇವೆ, ಇಲ್ಲದೇ ಇದ್ರೆ ಇಲ್ಲ.
ಭೀಮ ಅಂದರೆ 5, ಭೀಮ ಇಲ್ಲ 0, 1 ಹೋದರೆ 0. ಸ್ವತಃ ಧರ್ಮರಾಜ ಈ ಮಾತನ್ನು ಹೇಳ್ತಾರೆ. ಭೀಮಸೇನ ಇವರೆಲ್ಲರಲ್ಲೂ ಕೂಡ ಪ್ರಾಣ ಸಂಚಾರಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ವ್ಯಕ್ತಿ. ಮಹಾಭಾರತದಲ್ಲಿ ಧರ್ಮರಾಜನ ಏನು ಅನೇಕ ವಿಶಿಷ್ಟವಾದ ಕಾರ್ಯಗಳನ್ನು ನಾವು ಕಾಣ್ತೇವೆ. ಅದರ ಹಿಂದೆ ಭೀಮನ ಶಕ್ತಿ ಇದೆ. ಮಹಾಭಾರತದಲ್ಲಿ ಅರ್ಜುನನ ವೈಶಿಷ್ಟ್ಯ ಎಲ್ಲೆಲ್ಲಿ ಕಾಣ್ತೇವೆ, ಅಲ್ಲಲ್ಲಿ ಅವನಲ್ಲಿದ್ದ ಭೀಮಸೇನನ ಕೃತಿಯೇ ಹೊರತು ಸ್ವತಃ ಕೇವಲ ಇಂದ್ರನ ಕೃತಿ ಅಲ್ಲ. ನಕುಲ ಸಹದೇವರಲ್ಲಿ ಕೂಡ ಅಷ್ಟೆ. ಇದು ಹೇಗೆ ಹೇಳ್ತೀರಿ, ಇದನ್ನು ಯಾವ ರೀತಿಯಿಂದ ವಿವರಿಸ್ತೀರಿ ಅಂತ ತಿಳ್ಕೊಂಡಂತಂದಾಗ ಆ ಕಾಲದಲ್ಲಿ ಮಹಾಭಾರತ ಆತ್ಮನಿರ್ಣಯದಲ್ಲಿ ಆಚಾರ್ಯ ಉತ್ತರ ಕೊಡ್ತಾರೆ. ಮಹಾಭಾರತದ 12ನೇ ಅಧ್ಯಾಯದಲ್ಲಿ ಆಚಾರ್ಯರು 12ನೇ ಅಧ್ಯಾಯ 129ನೇ ಶ್ಲೋಕದಲ್ಲಿ ಆಚಾರ್ಯರು ವಿವರಣೆ ಮಾಡ್ತಾರೆ. ಯುಧಿಷ್ಠಿರಾದ್ಯೇಷು ಚತುರ್ಷು ವಾಯು ಸಮಾವಿಷ್ಟಃ ಫಲ್ಗುನೀತೋ ವಿಶೇಷಾತ್ ಯುಧಿಷ್ಠಿರೇ ಸೌಮ್ಯ ರೂಪೇಣ ವಿಷ್ಟೋ ವೀರೇಣ ರೂಪೇಣ ಧನಂಜಯೇಸೌ. ಭೀಮ ಪರಿಪೂರ್ಣ ವಾಯುದೇವರು ಉಳಿದ ತನ್ನ ಅಣ್ಣ ತಮ್ಮಂದಿರಲ್ಲಿಯೂ ಕೂಡ ಒಂದೊಂದು ರೂಪದಿಂದ ವಾಯುದೇವರು ಸ್ಥಿತರಾಗಿ ಅಲ್ಲಿ ಕ್ರಿಯೆಗಳನ್ನು ನಡೆಸ್ತಾ ಇದ್ದಾರೆ. ಯುಧಿಷ್ಠಿರಾದ್ಯೇಷು ವಾಯು ಸಮಾವಿಷ್ಟ ವಿಶೇಷತಃ ಫಲ್ಗುನೆ, ಸ್ವಲ್ಪ ಹೆಚ್ಚಿನ ಶಕ್ತಿ ಉಳ್ಳವನ ಹೆಚ್ಚಿನ ಶಕ್ತಿಯನ್ನು ವ್ಯಕ್ತಪಡಿಸುತ್ತಾ ಅರ್ಜುನಲ್ಲಿ ಸಮಾವಿಷ್ಟನಾಗಿದ್ದಾನೆ ವಾಯುದೇವರು. ಯುಧಿಷ್ಠಿರನಲ್ಲಿರ್ತಕ್ಕಂಥ ಸೌಮ್ಯ ರೂಪದಿಂದ ಯುಧಿಷ್ಠಿರನಲ್ಲಿದ್ದಾನೆ. ಅದಕ್ಕೆ ಯುಧಿಷ್ಠಿರ ಬಹಳ ಅಗ್ರೆಸಿವ್ ಅಲ್ಲ, ಸೌಮ್ಯ ಸ್ವಭಾವದವನು, ಯಾವಾಗಲೂ ಶಾಸ್ತ್ರ ಪುರಾಣ ಇತ್ಯಾದಿಗಳ ಆಸಕ್ತನಾಗಿರ್ತಕ್ಕಂಥ ವ್ಯಕ್ತಿ. ಸಂಪತ್ತಿ ಹೋದರೂ ಕಾಡಿನಲ್ಲಿ ರಾಜನಂತೆ ಇರತಕ್ಕಂಥ ವ್ಯಕ್ತಿ. ಇದು ಧರ್ಮರಾಜನಿಗೆ ಬಂದದ್ದು ಭೀಮನಿಂದ. ಭೀಮ ಅವನಲ್ಲಿ ಸೌಮ್ಯ ಅಂತನ ರೂಪದಿಂದ ಯುಧಿಷ್ಠಿರನಲ್ಲಿ ಆವಿಷ್ಟನಾಗಿದ್ದಾನೆ. ಆ ನಂತರ ಭೀಮನಲ್ಲಿ ಸ್ವತಃ ವಾಯುದೇವರು ಆವಿಷ್ಟರು. ಅದೇ ವಾಯುದೇವರು ಅರ್ಜುನನಲ್ಲಿ ವೀರ ಅಂತನ್ನುವ ರೂಪದಿಂದ ಆವಿಷ್ಟರಾಗಿದ್ದಾರೆ. ಅದೇ ವಾಯುದೇವರು ಸೌಂದರ್ಯ ಅಂತನ್ನುವ ರೂಪದಲ್ಲಿ ನಕುಲ ಸಹದೇವರಲ್ಲಿ ಆವಿಷ್ಟರಾಗಿದ್ದಾರೆ. ಆದರೂ ಕೂಡ ವಿಶೇಷವಾಗಿ ನಕುಲನಲ್ಲಿ ಶೃಂಗಾರ ರೂಪದಿಂದ ವಾಯುದೇವರು ಆವಿಷ್ಟರಾಗಿದ್ದಾರೆ. ಸಹದೇವನಲ್ಲಿ ಶೃಂಗಾರ ಮತ್ತು ಸುನೀತಿ ಅಂತನ್ನ ರೂಪದಿಂದ ಆವಿಷ್ಟನಾಗಿದ್ದಾರೆ. ಅಂದರೆ 5 ಜನ ಪಾಂಡವರಲ್ಲಿ ವಾಯುದೇವರು ಸನ್ನಿಹಿತರಾಗಿದ್ದಾರೆ. ಯುಧಿಷ್ಠಿರೇ ಸೌಮ್ಯ ರೂಪೇಣ ವಿಷ್ಟ ವೀರೇಣ ರೂಪೇಣ ಧನಂಜಯೇಸೌ ಶೃಂಗಾರ ರೂಪಂ ಕೇವಲಂ ದರ್ಶಯಾನಃ ವಿಶೇಷ ವಿವೇಶ ವಾಯುರ್ ಯಮಜೌ ಪ್ರಧಾನತಃ ಶೃಂಗಾರ ಕೈವಲ್ಯಮಭೀಪ್ಸಮಾನಃ ಪಾಂಡುರ್ಯಪುತ್ರಂ ಚಕಮೇ ಚತುರ್ಥಂ ಶೃಂಗಾರ ರೂಪೋ ನಕುಲೇ ವಿಶೇಷಾತ್ ಸುನೀತಿ ರೂಪಃ ಸಹದೇವಂ ವಿವೇಶ. ಅವರಲ್ಲಿ ಆವಿಷ್ಟರಾಗಿದ್ದ
ಭೀಮ ಅಂತನ್ನೋ ತನ್ನ ರೂಪದಲ್ಲಿ ಅವನು ಮೂಲ ರೂಪದಲ್ಲಿದ್ದ. ಆದ್ದರಿಂದಾಗಿ ಪಾಂಡವರು ಸಮರ್ಥರಾದರು. ವಾಯುದೇವರ ಆವೇಶ ಇದ್ದದ್ದರಿಂದಾಗಿ ಎಲ್ಲ ಕಾಲದಲ್ಲೂ ಕೂಡ ಅದರ ಸಫಲತೆಗಳನ್ನು ಪಡೆದರು. ಮುಂದೆ ದ್ರೌಪದಿಯ ಜೊತೆಗೆ ಪಾಂಡವರ ಮದುವೆ ಆದಮೇಲೆ ಸಮಾಜದಲ್ಲಿ ಒಂದು ದೊಡ್ಡ ಪ್ರಶ್ನೆ ಇತ್ತು. ಒಬ್ಬಳು ಹೆಣ್ಣು ಮಕ್ಕಳು 5 ಜನ ಹೆಂಡತಿ ಹೇಗೆ? 5 ಜನರ ಹೆಂಡತಿ ಹೇಗೆ ಅಂತ ತಿಳ್ಕೊಂಡು, ಈಗಿನ ಜನರಿಗೆ ಆಚಾರ ತಾತ್ಪರ್ಯ ಇಲ್ಲದೆ ಇದ್ದರೆ ಇವತ್ತಿನವರೆಗೂ ಯಾರಿಗೂ ಉತ್ತರ ಕೊಡ್ಲಿಕ್ಕೆ ಎಲ್ಲರೂ ಸಮಸ್ಯೆ. ಏನಪ್ಪ ಎಂಥ ದ್ರೌಪದಿ 5 ಜನರಲ್ಲಿ ಜೊತೆಗಿರ್ತಿದ್ಲು, 5 ಜನರಿಂದ ಮಕ್ಕಳನ್ನು ಪಡೆದಿದ್ದಾಳೆ, ಇದು ಹೇಗೆ? ಇದನ್ನು ಯಾವ ರೀತಿಯಾಗಿ ನಾವು ಅದನ್ನು ಸ್ವೀಕಾರ ಮಾಡಲಿಕ್ಕಾಗ್ತದೆ ಅಂತನ್ನೋ ಪ್ರಶ್ನೆ. ಆದರೆ ಆಚಾರ್ಯ ತಾತ್ಪರ್ಯದ ಮೊದಲೇ ಹೇಳಿಬಿಟ್ರು, 5 ಜನರಲ್ಲಿ ವಾಯುದೇವರಿದ್ದರು. ಪತಿ ಪತ್ನಿಯರಂತೆ ದೇವತೆಗಳ ಸಂಬಂಧ ಆದಾಗ ಧರ್ಮರಾಜನಿದ್ದ ಯಮಧರ್ಮರಾಜ ದ್ರೌಪದಿಯಲ್ಲಿರ್ತಕ್ಕಂತಹ ಶ್ಯಾಮಲ ಇವರು ಮೂರ್ಛಿತರಾಗ್ತಿದ್ರು, ದೇಹದ ಅಭಿಮಾನ ಬಿಟ್ಬಿಡ್ತಿದ್ರು. ದೇಹದ ಅಭಿಮಾನ ಬಿಟ್ಟ ಮೇಲೆ ಆ ದೇಹ ಅಶುದ್ಧವಾಗೋದಿಲ್ಲ, ಅದು ಪವಿತ್ರವಾಗಿ ಇರ್ತದೆ. ಹೀಗಾಗಿ ಭಾರತೀ ದೇವಿ ಧರ್ಮರಾಜನ ಜೊತೆಯಲ್ಲಿ ಇರುವಾಗ, ಪತಿ ಪತ್ನಿಯರ ಸಂಬಂಧದಿಂದ ಇರುವಾಗ, ಅವಾಗ ಅಲ್ಲಿದ್ದ ಯಮಧರ್ಮರಾಜನೂ ಇರ್ತಿರ್ಲಿಲ್ಲ, ಶ್ಯಾಮಲಾನೂ ಇರ್ತಿರ್ಲಿಲ್ಲ. ಸೌಮ್ಯ ಅಂತನ್ನೋ ವಾಯುದೇವರು ದ್ರೌಪದಿ ಭಾರತೀ ದೇವಿಯ ಸಂಪರ್ಕ ಆಗಾಗ್ತದೆ. ಈ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳ. ದ್ರೌಪದಿಜಿ ವಾಯುದೇವರ ಜೊತೆಗೇನೆ ಇದ್ದಾಳೆ. ಭೀಮನ ಜೊತೆಗಿದ್ದಾಗಂತೂ ಸಾಕ್ಷಾತ್ ವಾಯುದೇವರೇ. ಅರ್ಜುನನ ಜೊತೆಯಲ್ಲಿ ದ್ರೌಪದಿ ಇದ್ದಾಗ ಆಗ ವೀರ ಅಂತನ್ನೋ ರೂಪದಿಂದ ಇರುವ ವಾಯುದೇವರ ಜೊತೆಯಲ್ಲಿ ದ್ರೌಪದಿ ಇರ್ತಾ ಇಲ್ಲ. ತನ್ನ ಪತಿಯ ಜೊತೆಯಲ್ಲಿ ಇರ್ತಾ ಇಲ್ಲ. ತನ್ನ ಪತಿಯ ಜೊತೆ ಇರುವುದನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಕರವಲ್ಲ. ನಕುಲನ ಜೊತೆಗಿರುವಾಗ ಸೌಂದರ್ಯ ಅಂತನೂ ರೂಪದ ವಾಯುದೇವರ ಜೊತೆಗೆ ದ್ರೌಪದಿ ಇರ್ತಾರೆ. ಉಷಾ ಮತ್ತು ದಸರರು ಆಗಿನ ಕಾಲದಲ್ಲಿ ಅಲ್ಲಿ ಸನ್ನಿಹಿತರಾಗ್ತಿರಲಿಲ್ಲ, ಮೂರ್ಛಿತರಾಗ್ತಾ ಇದ್ರು. ಸಹದೇವನ ಜೊತೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ದಸರ ಉಷಾ ಮೂರ್ಛಿತರಾಗಿರ್ತಿದ್ರು. ಸೌಂದರ್ಯ ಮತ್ತು ಸುನೀತಿ ರೂಪನಾದಂಥ ವಾಯುದೇವರು ದ್ರೌಪದಿ ಜೊತೆಯಲ್ಲಿ ಇರ್ತಾ ಇದ್ರು. ಹೀಗಾಗಿ ದ್ರೌಪದಿಗೆ ಪರಪುರುಷರ ಸಂಪರ್ಕದ ದೋಷ ಇಲ್ಲ. ಅದೇ ರೀತಿ ಶಚಿ, ಶ್ಯಾಮಲ, ಉಷಾ ಒಂದೇ ಶರೀರದಲ್ಲಿದ್ದರೂ ಕೂಡ ಅವರಿಗೂ ಬೇರೆ ಪುರುಷರ ಸ್ಪರ್ಶ ಇಲ್ಲ. ಯಾಕೆ? ಅವರು ಆ ಸಂದರ್ಭದಲ್ಲಿ ಭೋಗ ಸಂದರ್ಭದಲ್ಲಿ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಅವರೆಲ್ಲ ಬೇರೆ ಬೇರೆ ಮದುವೆ ಮಾಡಿಕೊಂಡ್ರು. ಶಚಿದೇವಿ ಸುಭದ್ರ ರೂಪದಿಂದ, ಶ್ಯಾಮಲ ದೇವಕಿ ರೂಪದಿಂದ, ಆನಂತರ ನಕುಲ ಸಹದೇವರು ಬೇರೆ ಬೇರೆ
ರೂಪದಿಂದ, ಉಷಾ ಬೇರೆ ಬೇರೆ ರೂಪದಿಂದ ಮಾಡ್ಕೊಂಡು ಎಲ್ಲರೂ ಬೇರೆ ಬೇರೆ ಮದುವೆ ಮಾಡಿಕೊಂಡ್ರು. ಯಾವಾಗ 5 ಜನ ಬೇರೆ ಮದುವೆ ಮಾಡಿಕೊಂಡ್ರು, ಉಳಿದ 4 ಆವಾಗ ದ್ರೌಪದಿ ಕೇವಲ ಭೀಮಸೇನ್ ಮತ್ತು ಎಮ್ಮನೆಲ್ಲೇ ಇರ್ತಾ ಇದ್ಲು. ಉಳಿದವರು ಸುಮ್ಮನೆ ವ್ಯವಹಾರಕ್ಕೆ ಭೇಟಿ ಆಗ್ತಾ ಇದ್ರು. ದ್ರೌಪದಿಯನ್ನು ತಾಯಿಯಂತೆ ನೋಡ್ಕೊಳ್ತಾ ಇದ್ರು ನಕುಲ ಸಹದೇವ ಅರ್ಜುನರು ಅಂತಿಕೊಂಡಂತೆ ವರ್ಣನೆ ಬರ್ತದೆ. ಪಣಕ್ಕೆ ಇಟ್ಟು ದ್ರೌಪದಿಯನ್ನು ಸೋತ ನಂತರ ಧರ್ಮರಾಜ ದ್ರೌಪದಿಯನ್ನು ತನ್ನ ಪತ್ನಿ ಅಂತ ತಿಳ್ಕೊಂಡಂತೇಳಿ ಸ್ವೀಕರಿಸಲಿಕ್ಕೆ ಅವನ ನಾಚಿಕೆ ಬರ್ತಿತ್ತು. ದೂರದಿಂದಲೇ ವ್ಯವಹಾರ ಮಾಡ್ತಾ ಇದ್ದ. ಅವನಲ್ಲಿ ಯಾವಾಗಲೂ ನಾನು ದ್ರೌಪದಿಯನ್ನು ಪಣಕ್ಕಿಟ್ಟಿದ್ದೇನೆ ಅಂತಕ್ಕಂಥ ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಧರ್ಮರಾಜನಲ್ಲಿ ಯಾವಾಗಲೂ ಇರ್ತಾ ಇತ್ತು. ಆದ್ದರಿಂದ ದ್ರೌಪದಿಯ ಈ ಸಂದರ್ಭವನ್ನು ನಾವು ದೂರದಲ್ಲಿಡಬೇಕು. ಇದರ ನಂತರ ಮುಂದೆ ಮಹಾಭಾರತದಲ್ಲಿ ಆಶ್ರಮವಾಸಿಕ ಪರ್ವ ಬರ್ತದೆ. ಮಹಾಭಾರತ ಆಶ್ರಮವಾಸಿಕ ಪರ್ವದಲ್ಲಿ ನಾರದರು ಭೇಟಿಯಾದಾಗ ಕುಂತಿ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಚಿಂತೆಯನ್ನು ವ್ಯಕ್ತಪಡಿಸಿದ್ದ. ಅಂದು ದ್ರೌಪದಿಯನ್ನು ನಾವು 5 ಜನ ಮಕ್ಕಳು ಮದುವೆ ಆಗ್ತೇವೆ ಅಂತ ತಿಳ್ಕೊಂಡು 5 ಜನ ಅಣ್ಣ ತಮ್ಮಂದ್ರ ಮದುವೆ ಆಗ್ತೇವೆ ಅಂತ ತಿಳ್ಕೊಂಡು ಅಂತೇಳಿ ಹೇಳಿದಾಗ ದೃಪದ ಒಪ್ಪೋದಿಲ್ಲ. ನನ್ನ ಮಗಳನ್ನ 5 ಜನ ಕೊಡೋದಿಲ್ಲ. ಧರ್ಮರಾಜ ಹೇಳ್ದ, ನಮ್ಮ ಅಮ್ಮ ಹೇಳಿದ್ದಾಳೆ 5 ಜನ ಹಂಚಿಕೊಳ್ಳಿ ಅಂತ ತಿಳ್ಕೊಂಡಂತೇಳಿ. ಅಮ್ಮನ ಮಾತನ್ನು ಇರೋದಿಲ್ಲ, ಅವಳು ಆರ್ಯಸ್ತ್ರೀ. ಆಗ ವೇದವ್ಯಾಸರು ಬರ್ತಾರೆ. ದೃಪದ ರಾಜನಿಗೆ ಮೊದಲು ತನ್ನ ಮಗಳಲ್ಲಿದ್ದ 5 ದೇವತೆಗಳ ರೂಪಗಳನ್ನು ತೋರಿಸ್ತಾಳೆ. ಆ ನಂತರ 5 ಜನರು ಬೇರೆ ಬೇರೆ ಕಾಲದಲ್ಲಿ ಇಂದ್ರರಾಗಿ ಪಂಚೇಂದ್ರಿಯ ರೂಪದಲ್ಲಿರುವ ಯಮಧರ್ಮರಾಜ, ವಾಯು, ಇಂದ್ರ, ಆನಂತರ ಅಶ್ವಿನಿ ದೇವತೆಗಳನ್ನು ಪಾಂಡವರು 5 ಜನರಲ್ಲಿ ತೋರಿಸಿ, ಇದು ದೇವತೆಗಳ ಮದುವೆಪ್ಪ, ಆದ್ದರಿಂದಾಗಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಯಾವುದೇ ದೇವತಾಸ್ತ್ರಿಗೆ ಬರೋದಿಲ್ಲ ಅನ್ನೋದನ್ನು ವಿಸ್ತಾರವಾಗಿ ಇದೇ ತಾತ್ಪರ್ಯದಲ್ಲಿ ತಿಳಿಸಿ ಹೇಳ್ತಾರೆ ಆಚಾರ್ಯರು. ಅಲ್ಲಿಯೂ ಕೂಡ ಮಹಾಭಾರತದಲ್ಲಿಯೂ ಕಥೆ ಬಂದಿದೆ. ಸುಮ್ಮನೆ ಈಗಿನ ಜನ ಪ್ರಶ್ನೆ ಮಾಡ್ತಾರೆ, ದ್ರೌಪದಿಗೆ 5 ಜನ ಗಂಡಸ ಮಕ್ಕಳೇ ಹೇಗೆ ಅಂತ ತಿಳ್ಕೊಂಡಂತೆ ಏನೇನೋ ಕಲ್ಪನೆ ಮಾಡ್ತಾರೆ. ಕನ್ನಡದ ಪ್ರಸಿದ್ಧ ಕಾದಂಬರಿಕಾರ ಇಲ್ಲ, ಮತ್ತಲ್ಲಿ ಬುಂದೇಲ್ಖಂಡದಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯದ ಪ್ರಕಾರ ಪಾಂಡವರು ಗುಡ್ಡಗಾಡು ಪ್ರದೇಶದಲ್ಲಿದ್ದರು. ಹೀಗಾಗಿ ಗುಡ್ಡಗಾಡು ಸಂಪ್ರದಾಯ ಪ್ರಕಾರ ದ್ರೌಪದಿಯನ್ನು ಮದುವೆ ಆದರು ಅಂತೇಳಿ ಬರೀತಾರೆ ತಮ್ಮ ಪರ್ವದಲ್ಲಿ. ಆದರೆ ಪಾಂಡವರಿದ್ದದ್ದು ಹಿಮಾಲಯದಲ್ಲಿ, ಬುಂದೇಲ್ಖಂಡದಲ್ಲಿ ಅಲ್ಲ. ಅವ್ರು ಹಿಮಾಲಯದಲ್ಲಿದ್ದರೂ ಕೂಡ ಕ್ಷತ್ರಿಯರಾಗಿ ಕ್ಷತ್ರಿಯ ಧರ್ಮದಲ್ಲಿ ಬೆಳೆದಿದ್ದಾರೆ, ಗುಡ್ಡಗಾಡು ಪ್ರದೇಶದಿಂದ ಬೆಳೆಯಲಿಲ್ಲ. ಹೋಗ್ಲಪ್ಪ, ಅವರು ಗುಡ್ಡಗಾಡು ಪ್ರದೇಶದವರು. ದ್ರೌಪದಿ ರಾಜನ ಮಗಳಾಗಿ ಬೆಳೆದಿದ್ದಾಳೆ. ಆದ್ದರಿಂದ ಈ ಸಂಪ್ರದಾಯಕ್ಕೆ ದ್ರೌಪದಿಗೆ ಸಂಬಂಧ ಇಲ್ಲ. ಈ ಸಂಪ್ರದಾಯವನ್ನು ದ್ರೌಪದಿ ಸಂಬಂಧ ಒಪ್ಪಲೇಬೇಕು ಅಂತ ನಿಯಮವಿಲ್ಲ. ಹೋಗಲಿ, ಸ್ವತಃ ತಾಯಿ ತಂದೆ ದ್ರೌಪದಿಯ ಮದುವೆಯನ್ನು 5 ಜನ ಪಾಂಡವರ ಜೊತೆ ಒಪ್ಪಿಕೊಂಡಾಗ ನಮಗೆ ಈಗಿನ ಜನತಕ್ಕಂಥ ವಿಮರ್ಶಕರಿಗೆ ಏನು ಪ್ರಾಬ್ಲಮ್? ನಾವು ಈ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ನಲ್ಲಿ ಬೀಳುವ ಅವಶ್ಯಕತೆ ಏನಿದೆ? ಇದರ ನಂತರ
ಸ್ವತಃ ದ್ರೌಪದಿ ಎಂದಿಗೂ ಅನ್ಯಾಯವನ್ನು ಸಹನ ಮಾಡದೇ ಇರತಕ್ಕಂಥವಳು. ಅಂಥ ದ್ರೌಪದಿ ದುರ್ಯೋಧನನ ಬದಲಾಗಿ ಕರ್ಣ ಬಾಣ ಬಿಡ್ತಾನೆ ಅಂತ ತಿಳ್ಕೊಂಡಂತಂದಾಗ ಬಾಡಿಗೆಯವರು ಒಬ್ಬರು ಗೆದ್ದು ಇನ್ನೊಬ್ಬರ ಕೊಳ್ಳೆಗೆ ಮಾರಿ ಹಾಕ್ತಕ್ಕಂಥವಳನ್ನ ಅಲ್ಲ ಅಂತ ಸ್ಪಷ್ಟವಾಗಿ ಕರ್ಣನಿಗೆ ಅವಳು ನಿಷೇಧ ಮಾಡಿದಾಗ ಅಂಥ ದ್ರೌಪದಿ ಇಲ್ಲಿ ಹೇಳ್ಬೋದಾಗಿತ್ತು, ನನ್ನ ಯಜ್ಞ ಮತ್ಸ್ಯಯಂತ್ರವನ್ನು ಭೇದನ ಮಾಡಿದವನು ಅರ್ಜುನ ಮಾತ್ರ, ಆದ್ದರಿಂದಾಗಿ ಆ ಅರ್ಜುನನು ಮಾತ್ರ ನನ್ನ ಪತಿ ಆಗ್ತಾನೆ, ಉಳಿದವರಾಗೋದಿಲ್ಲ ಅಂತ ಹಠ ಹಿಡಿಬೋದಾಗಿತ್ತು ದ್ರೌಪದಿ. ಅವಳನ್ನು ಮಣಿಸ್ಲಿಕ್ಕೆ ಯಾರಿಗಂತೂ ಸಾಧ್ಯ ಇಲ್ಲ. ಆದರೆ ಅವಳಾಗಿ ಒಪ್ಪಿಕೊಂಡಿದ್ದಾಳೆ. ಅವಳಿಗೆ ಗೊತ್ತು ನಾ ಯಾರು ಅಂತ ತಿಳ್ಕೊಂಡಂತೆ. ನಾರದರು ಕುಂತಿಯನ್ನು ಭೇಟಿಯಾದಾಗ, ಸ್ವಲ್ಪ ಲಕ್ಷ್ಯ ಕೊಡಿ, ನೆನಪುಕೊಡಿ, ಕುಂತಿಯನ್ನು ಭೇಟಿಯಾದಾಗ ಕುಂತಿ ಕೇಳ್ತಾಳೆ, ನಾನು ದೇವತೆಗಳಿಂದ ನನ್ನ ಮಕ್ಕಳನ್ನು ಪಡೆದಿದ್ದೇನೆ. ದ್ರೌಪದಿಯು ಕೂಡ ಮನುಷ್ಯರಂತೆ ಹುಟ್ಟಲಿಲ್ಲ. ನಾನು ದೇವತೆಗಳ ಆಶೀರ್ವಾದದಿಂದ ಮಕ್ಕಳನ್ನು ಪಡೆದದ್ದು. ಆನಂತರ ಹುಟ್ಟಿರ್ತಕ್ಕಂಥವಳು. ಹೀಗಿರುವಾಗ ಇಂಥ ಸಂದರ್ಭದಲ್ಲಿ ಜನರು ಇನ್ನೂ ಮಾತನಾಡ್ಕೊಳ್ತಾ ಇದ್ದಾರೆ, ಮನುಷ್ಯ ಶರೀರದಲ್ಲಿ ಬಂದಿರತಕ್ಕಂಥವರು ದ್ರೌಪದಿ ಜೊತೆಗೆ ಹೇಗಿದ್ದರು ಅಂತೇಳಿ. ಮಹಾಭಾರತ ಆಶ್ರಮವಾಸಿಕ ಪರ್ವದಲ್ಲಿ ಆವಾಗ ನಾರದರು ಸಮಾಧಾನ ಹೇಳ್ತಾರೆ ಕುಂತಿಗೆ. ಇಲ್ಲ, ವೇದವ್ಯಾಸದೇವರು ಕುಂತಿಗೆ ಹೇಳ್ತಾರೆ, ಐಶ್ವರ್ಯವಂತಹ ವೈ ಶರೀರಾಣ್ಯಾವಿಶಂತಿ ವೈ ಸಂತಿ ದೇವನಿಯ ಕಾಶ್ಚ ಸಂಕಲ್ಪಾಜ್ಜನಯಂತಿದೆ. ನಿನ್ನ ಮಕ್ಕಳು ದೇವತೆಗಳಿಂದ ಹುಟ್ಟಿದವರು, ಶರೀರ ಸಂಬಂಧದಿಂದ ಹುಟ್ಟಿರ್ತಕ್ಕಂಥವರಲ್ಲ. ದೇವತೆಗಳು ಮಕ್ಕಳನ್ನು ಪಡೆಯಬೇಕಾಗಿದ್ದರೆ ಮನುಷ್ಯರಂತೆ ಶರೀರ ಸಂಬಂಧ ಮಾಡಲೇಬೇಕು ಅಂತ ನಿಯಮವಿಲ್ಲ. ಗಂಡ ಹೆಂಡತಿ ಶರೀರ ಸಂಬಂಧ ಮಾಡಬೇಕು ಅಂತ ನಿಯಮವಿಲ್ಲ. ಸಂಕಲ್ಪ ಜನಯಂತಿತೆ. ಆಯ್ತು, ನಿನಗೆ ಮಕ್ಕಳು ಹುಡ್ತಾರೆ, ಹುಟ್ಬಿಟ್ರು. ವಾಯುದೇವರು ಬಂದರು, ಕುಂತಿದೇವಿಗೆ ನನ್ನ ಸಮಾನ ಮಗನೇ ಸಿಗ್ತಾನೆ ಅಂತೇಳಿ ಹೇಳಿದರು, ಹೊರಟೋಗ್ಬಿಟ್ರು. ಕುಂತಿಗೂ ವಾಯುದೇವರಿಗೇನು ಸಂಪರ್ಕವೇ ಬರಲಿಲ್ಲ. ಭೀಮ ಹುಟ್ಟಿದ, ನಿಂಗೆ ನೆನಪಿದೆ ಕುಂತಿ. ಕೆಲವು ಸಲ ಆಶೀರ್ವಾದದಿಂದ ಹುಡ್ತಾರೆ. ಜ್ಞಾನಿಗಳು ಆಶೀರ್ವಾದ ಮಾಡ್ತಾರೆ, ಆಶೀರ್ವಾದದಿಂದ ಅವಳು ಗರ್ಭಿಣಿ ಆಗ್ತಾಳೆ, ಅವಳು ಮಗನನ್ನು ಪಡಿತಾಳೆ. ಕೆಲವು ಸಲ ದೃಷ್ಟ್ಯ, ಕಣ್ಣಿಂದ ನೋಡಿ ಮಕ್ಕಳಾಗ್ತಾರೆ ಹೋಗು ಅಂತಕೊಂಡು ದೃಷ್ಟಿಯಿಂದ ದೇವತೆಗಳು ಮಕ್ಕಳನ್ನು ಪಡ್ತಾರೆ. ಶರೀರ ಸಂಬಂಧವಿಲ್ಲ, ಪುರುಷ ಸ್ತ್ರೀ ಸಂಬಂಧವಿಲ್ಲದೆ ಸಂಘರ್ಷೇಣೇತಿ ಪಂಚದ ಮನುಷ್ಯ ಧರ್ಮೋ ದೈವೇನ. ಮನುಷ್ಯರು ಮಾತ್ರ ದೇಹ ಸಂಬಂಧದಿಂದಲೇ ಸಂತಾನವನ್ನು ಪಡೆಯಬೇಕು, ಬೇರೆ ದಾರಿ ಇಲ್ಲ. ಆದ್ದರಿಂದಾಗಿ ನಾನೇನೋ ಹೇಳಿದೆ, ನನ್ನ ಮಾತಿನ ಪ್ರಕಾರ ನನ್ನ ಮಕ್ಕಳು ಶಾಸ್ತ್ರ ವಿರುದ್ಧವಾಗಿ ಮದುವೆ ಮಾಡಿಕೊಂಡ್ರು,
ಅವರು ಮಾಡಿಕೊಂಡಿರ್ತಕ್ಕಂಥ ಈ ತಪ್ಪಿಗೆ ನಾನೇ ಕಾರಣ ಅದಲ್ಲ ಅಂಥೇಳಿ ನಿನ್ನ ಮನಸ್ಸಿನಲ್ಲೇನು ಒಂದು ಸಂಶಯ ಇದೆ. ನೀನು ಈ ಮಾನಸಿಕ ಸಂಶಯವನ್ನು, ಇನ್ಫೀರಿಟಿ ಕಾಂಪ್ಲೆಕ್ಸನ್ನು ಕಿತ್ತಿ ಹಾಕು ಅಂತ ಹೇಳ್ತಾರೆ. ಇತಿ ಕುಂತಿ ವಿಜಾನಾಹಿ ವೇದು ಮಾನಸೋಜ್ವರ. ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ನಿನ್ನ ಮಕ್ಕಳ ಬಗ್ಗೆ, ನಿನ್ನ ಸೊಸೆಯ ಬಗ್ಗೆ ಇರುವ ಚಿಂತೆ ನೀನು ಮರೆತು ಬಿಡು ಅಂತ ಹೇಳ್ತಾರೆ. ವೇತು ಮಾನಸೋಜ್ವರ, ನಿನ್ನ ಮಾನಸ ಜ್ವರ ಹೊರಟೋಗ್ಲಿ ಅಂತ ತಿಳ್ಕೊಂಡಂತೆ. ಸರ್ವಂ ಬಲವತಾಂ ಪಥ್ಯಂ ಸರ್ವಂ ಬಲವತಾಂ ಶುಚಿ. ಅದ್ಭುತ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿಗಳು ಮೇಲ್ನೋಟಕ್ಕೆ ಮಾನವ ವಿರುದ್ಧವಾಗಿರ್ತಕ್ಕಂಥ ವ್ಯವಹಾರವನ್ನು ಮಾಡದಂತೆ ಕಂಡರೂ ಕೂಡ ದೇವತೆಗಳು ಸಾಮರ್ಥ್ಯ ಉಂಟವರಾಗಿರ್ತಾರೆ. ತಮ್ಮ ಸಾಮರ್ಥ್ಯದಿಂದ ವಿಶಿಷ್ಟವಾದ ರೀತಿಯಲ್ಲಿ ತಮ್ಮ ವೈಶಿಷ್ಟ್ಯವನ್ನು ಅಭಿವ್ಯಕ್ತಗೊಳಿಸ್ತಾರೆ. ಅಷ್ಟೇ ಅಲ್ಲ, ಸತ್ಯವತಿಯಲ್ಲಿ ವೇದವ್ಯಾಸರು ಅವತರಿಸಿದರು ಪರಾಶರರಿಂದ. ಅದೇ ಸತ್ಯವತಿ ಮತ್ತೆ ಪುನಃ ಶಂತನುವನ್ನು ಮದುವೆ ಆಗ್ತಾಳೆ. ಅಲ್ಲಿಯೂ ಕೂಡ ಕೇವಲ ದೃಷ್ಟ್ಯ ಅಥವಾ ವಚಸ ಆಯಿತು, ಸತ್ಯವತಿ ನಿನಗೆ ನನ್ನಿಂದ ಮಗ ಹುಟ್ಟುತ್ತಾನೆ, ಚಲೋ ಮುಗೀತು. ಸತ್ಯವತಿಯನ್ನು ಅವರು ಮುಟ್ಟಲಿಲ್ಲ, ಸತ್ಯವತಿ ಜೊತೆಗೆ ಸಂಬಂಧ ಮಾಡಲಿಲ್ಲ. ವೇದವ್ಯಾಸ ದೇವರು ಅಭಿವ್ಯಕ್ತರಾದರು. ಇದ್ಯಾಕೆ ಸಂಬಂಧ, ಸಂದರ್ಭ, ಹೀಗ್ಯಾಕೆ ಸಾಧ್ಯ? ಸಾಧ್ಯ. ಹುಟ್ಟಿದ 8 ವರ್ಷದ ಬಾಲಕನಾಗಿ ವೇದಗಳನ್ನು ಉಚ್ಚಾರ ಮಾಡ್ತಾ ಹುಟ್ಟಿದ್ದಾನೆ. ನಿಮ್ಮ ಮಕ್ಕಳಿಗೆ ಹುಡ್ತಾರಾ? ಆ ಕ್ರಮವನ್ನು ಅರ್ಥ ಮಾಡಿಕೊಳ್ಳಿ. ಸಂದರ್ಭ ಏನು ಅಂತ ತಿಳ್ಕೊಂಡಂತಂದ್ರೆ, ಸತತ ಚಿರಂತನ ಎಲ್ಲರಲ್ಲಿಯೂ ಪ್ರವಿಷ್ಟರಾಗಿ ವಾಯುದೇವರು ಪರಮಾತ್ಮನ ಸೇವಾರೂಪವಾಗಿರ್ತಕ್ಕಂಥ ಸೇವೆಯನ್ನು ಭೀಮರೂಪದಲ್ಲೇ ಮಾಡಿದ್ದಾರೆ. ಇವರಿಗೆ ಸಂತತ ಗಮನದಲ್ಲಿರ್ತಕ್ಕಂಥ ಸಾಮರ್ಥ್ಯ ಇದೆ. ಮಹಾಭಾರತ ನಾಯಕ ಭೀಮಸೇನ. ಭೀಮಸೇನನ ಪ್ರೇರಣೆ ಇಲ್ಲದೆ ಅರ್ಜುನ ಕೆಲಸ ಮಾಡ್ತಿರಲಿಲ್ಲ. ಚಿತ್ರದ ಗಂಧರ್ವನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಪ್ರೇರಣೆ ಮಾಡಿದವನು ಭೀಮ. ಮತ್ಸ್ಯಂತ್ರನ ಭೇದದಲ್ಲಿ ನೀ ಮುಂದೆ ಹೋಗು ಅಂತೇಳಿ ಕಳಿಸಿದವನು ಭೀಮ. ದ್ರೋಣಾಚಾರ್ಯರು ನನ್ನ ಮಾತನ್ನು ಯಾರು ನಡೆಸಿಕೊಡ್ತೀರಿ, ಅವ್ರಿಗೆ ನಾನು ವಿಶೇಷ ವಿದ್ಯೆ ಕೊಡ್ತೇನೆ ಅಂತಂದಾಗ ಸರ್ವಜ್ಞನಾದಂಥ ಸರ್ವಶಕ್ತನಾದಂಥ ಭೀಮ ಎದ್ದು ನಿಲ್ಬೋದಾಗಿತ್ತು. ಅವನು ಎದ್ದು ನಿಲ್ಲಿಸಿದ್ದು ತನ್ನ ತಮ್ಮನನ್ನು, ಹೇಳು ಅರ್ಜುನ ಪ್ರತಿಜ್ಞೆ ಮಾಡು ಅಂತ ತಿಳ್ಕೊಂಡ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಭ್ರಾತೃ ಸ್ನೇಹ ನೀವೆಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಧರ್ಮರಾಜನಿಗೆ ಸಂಶಯ ಬಂದಾಗಲೂ ಅವನ ಸಂಶಯ ನಿವಾರಣೆ ಮಾಡಿರ್ತಕ್ಕಂಥ ಶ್ರೇಯಸ್ಸು ಭೀಮನದು. ಅರ್ಜುನನ ಕಲಿತ ದೇವರನ್ನು ಮನಸ್ಸಿನಲ್ಲಿ ವಿಕೃತಿ ಬಂದಾಗ ಅದನ್ನು ದೂರ ಮಾಡಿರ್ತಕ್ಕಂಥವನು ಭೀಮಸೇನ. ಆದ್ದರಿಂದಾಗಿ ಭೀಮಸೇನ ಪ್ರಾಣಶಕ್ತಿ, ಚಿರಂತನ ಗತಿಯುಳ್ಳ ಶಕ್ತಿ. ಇದರ ಗತಿಗೆ ಎಂದಿಗೂ ಭಂಗ ಇಲ್ಲ. ಈ ಗತಿಯನ್ನು ಧಾರಣ ಮಾಡಿದ ಉಪಾಧಿಗಳು ವಾಯುದೇವರಿಂದ ರಹಿತವಾಗ್ತವೆ ಹೊರತು ವಾಯುದೇವರು ತಾವು ಇಲ್ಲ ಅಂತ ಅನ್ನೋ ಪರಿಸ್ಥಿತಿ ಎಂದಿಗೂ ಯಾವ ಸಂದರ್ಭದಲ್ಲಿಯೂ ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಪ್ರಾಣಶಕ್ತಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಪ್ರಾಣಶಕ್ತಿ ಎಷ್ಟಿರ್ತದೆ ಅಷ್ಟು ಶರೀರದ ಆರೋಗ್ಯ ಚೆನ್ನಾಗಿರ್ತದೆ. ಅದಕ್ಕೆ ನಮ್ಮಲ್ಲಿ ಈಗ ನಿಂತು ಹೋಗಿದೆ, ಕೆಲವು ಕಡೆ ಮಾತ್ರ ಇರಬೇಕು,
ನಮ್ಮಲ್ಲಿ ಕಾರ್ತಿಕ ಮಾಸದಲ್ಲಿ ನವರಾತ್ರಿಯಲ್ಲಿ ಶಾಸ್ತ್ರ ಸೇವೆ ಮಾಡುವಾಗ ಮಂತ್ರಗಳನ್ನು ಹೇಳಿ ನಾವು ದೇವರಿಗೆ ಮಂತ್ರಾಕ್ಷತೆ ಹಾಕ್ತೇವೆ. ಆ ವೇಳೆಯಲ್ಲಿ ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರಲ್ಲಿ ಒಂದು ಸ್ಪರ್ಧೆ. ರಾಜಾಯ ಪ್ರದಹ್ಯ ಸಾಹಿನೇ ಎಷ್ಟು ವೇಳೆ ಆಯ್ತು, ನನ್ನ ಪ್ರಾಣಶಕ್ತಿ ಮುಗೀತು. ಇಷ್ಟೇ ನನ್ನ ಗತಿ ಇಲ್ಲಿವರೆಗೆ. ಇದರ ಮೇಲಿಂದ ಈ ಆಯುಷ್ಯವನ್ನು ಹಿಂದಿನ ಕಾಲದಲ್ಲಿ ಎಣಿಸ್ತದೆ. ನಮ್ಮ ಆಚಾರ್ಯರು, ನಮ್ಮ ಗುರುಗಳಾದ ಮೌಲ್ಯ ಆಚಾರ್ಯರು ಈ ರೀತಿಯಾದ ಮಂತ್ರಪುಷ್ಪದ ಸಂದರ್ಭದಲ್ಲಿ ಭಾಗವಹಿಸಿದಾಗ ಒಂದು ಸಲ ನಾನು ನೋಡಿದ್ದೇನೆ. ನಾವೊಂದು 20-30 ಸೆಕೆಂಡು ಅವರು 3 ನಿಮಿಷದವರೆಗೂ ಅವ್ರ ಪ್ರಾಣಶಕ್ತಿ ಕಡಿಮೆ ಆಗ್ತಿಲ್ಲ. ಆಗಿನ ಕಾಲ ನೋಡೋ ಹಾಗಿರ್ತದೆ. ಈಗ ಯಾರಿಗೆ ಟೈಮ್ ಇದೆ? ಎಲ್ಲರಿಗೂ ಟಿ ವಿ. ಕಾರ್ತಿಕ್ ಬರೋ ಟೈಮ್ ಇಲ್ಲ ಅಂತ ಬ್ರಾಹ್ಮಣರನ್ನು ಕರೀಲಿಕ್ಕೂ ಒಂದೇ ಕಡೆ ಕರೀಲಿಕ್ಕೆ ಆಗೋದಿಲ್ಲ. ಬ್ರಾಹ್ಮಣರೆಲ್ಲ ಸ್ಪರ್ಧೆಯೂ ಕೂಡ ಹೊರಟೋಗ್ಬಿಟ್ಟಿದೆ. ಮಂತ್ರಪುಷ್ಪವು ಕೂಡ ಕಾಟಾಚಾರ ನಡೆದಿದೆ. ಪ್ರಾಣಶಕ್ತಿ ಎಷ್ಟು ವೇಳೆ ನಾವು ಪ್ರಾಣಧಾರಣ, ಕುಂಭಕದಲ್ಲಿ ಪ್ರಾಣಧಾರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದರ ಮೇಲಿಂದ ನಮಗೆ ಅನಿಸ್ತದೆ ಇವನಿನ್ನು ಗಟ್ಟಿಮುಟ್ಟಾಗಿದ್ದಾನೆ. ಮನುಷ್ಯನಿಗೆ ಯಾವಾಗ ಮಾತನಾಡಲಿಕ್ಕೆ ಆಗೋದಿಲ್ಲ, ಶ್ವಾಸ ತ್ರಾಸ ಆಗ್ತದೆ, ಪ್ರಾಣಶಕ್ತಿ ಕಡಿಮೆ ಆಗಿದೆ ಅಂತ ಅರ್ಥ. ವೇದದಲ್ಲಿ, ಪುರಾಣಗಳಲ್ಲಿ, ಮಹಾಭಾರತದಲ್ಲಿ ಈ ಪ್ರಾಣಶಕ್ತಿಯ ಬಗ್ಗೆ ಬಹಳ ವರ್ಣನೆ ಬರ್ತದೆ. ಆದ್ದರಿಂದಾಗಿ ಭೀಮಸೇನನ ಬಗ್ಗೆ ವೇಗೇಚ ಲಾಘವೇಚೈವ, ವೇಗದಲ್ಲಿ ಪುಟ ಪುಟ ಹಾರೋದರಲ್ಲಿ ಎಲ್ಲರಿಗಿಂತ ಭೀಮ ಮುಂದೆ ಇರ್ತಾ ಇದ್ದ. ಇವನ ಪ್ರಾಣಶಕ್ತಿ ಆ ಸಂದರ್ಭದಲ್ಲಿಯೂ ಕೂಡ ಪ್ರವಹಿತವಾಗ್ತಾ ಇತ್ತು. ಭೀಮ ಇನ್ನು ಮುಂದೆ ಏನಪ್ಪಾ ಅಂತ ತಿಳ್ಕೊಂಡು ಅಂತೇಳಿ ತಲೆ ಹಿಡಿದುಕೊಂಡು ಇರ್ತಕ್ಕಂಥ ಒಂದಾದ ಘಟನೆ ಇವು ಮಹಾಭಾರತದಲ್ಲಿ ಸಿಗ್ತದೆ. ಕಲ್ಪನೆ ಮಾಡಿ. ಪ್ರಾಣಶಕ್ತಿಯ ಸಂದರ್ಭ, ಇವರ ಪ್ರಾಣಶಕ್ತಿಯ ಒಂದು ಘಟನೆ, ವಾಯುದೇವರ ಪ್ರಾಣಶಕ್ತಿಯ ಘಟನೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕಂಡುಬರುತ್ತದೆ. ದೇವತೆಗಳೆಲ್ಲರೂ ಸೇರಿ ಒಂದು ಯಜ್ಞವನ್ನು ಪ್ರಾರಂಭ ಮಾಡ್ತಾರೆ. ಯಜ್ಞದಲ್ಲಿ ಉದ್ಗಾತ ಅಂತಕೊಂಡಂತಕ್ಕಂಥವನ್ನ ಪಾತ್ರ ಬಹಳ ಮಹತ್ವದ್ದು. ಯಜ್ಞದಲ್ಲಿ ಹೋತ ಅಂತಕ್ಕಂಥ ಒಬ್ಬನಿರ್ತಾನೆ, ಅಧ್ವರ್ಯು ಅಂತ ತಿಳ್ಕೊಂಡಿರ್ತಕ್ಕಂಥವನೊಬ್ಬನಿರ್ತಾನೆ, ಬ್ರಹ್ಮ ಅಂತನೋ ಇನ್ನೊಬ್ಬನಿರ್ತಾನೆ. ಆ ನಂತರ ಉದ್ಗಾತ ಅಂತ ಅಂತಕ್ಕಂಥವ್ರು ಬಹಳ ಮಹತ್ವಪೂರ್ಣವಾಗುತ್ತೆ. ಉದ್ಗಾತ ಸ್ವಲ್ಪ ಎತ್ತರ ಮೇಲೆ ಕುತ್ಕೊಂಡು ಉದ್ಗಾನ ಮಾಡ್ತಾ ಇರ್ತಾನೆ.
ಗಾನದಿಂದ ದೇವತೆಗಳನ್ನು ಕರೀತಾನೆ. ಗಾನ, ಅದರ ಧ್ವನಿ, ಇದು ಎಷ್ಟು ದೀರ್ಘವಾಗಿರ್ತದೆ, ಅಷ್ಟು ವೇಗದಿಂದ ದೇವತೆಗಳು ನಮ್ಮ ಕಡೆ ಬರ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಸಾಮ ಅಂತ ತಿಳ್ಕೊಂಡು ಕರೀತಾರೆ. ಈ ರೀತಿಯಾಗಿ ಒಂದೇ ಧ್ವನಿ ಭೀಮಸೇನ್ ಜೋಶಿ ಈ ರೀತಿ ಪ್ರಾಣಧಾರಣೆ ಮಾಡಿದ್ದನ್ನು ನಾನು ನೋಡಿದ್ದೆ. ಸಂಗೀತದಲ್ಲೂ ಕೂಡ ಈ ಪ್ರಾಣಶಕ್ತಿಯ ಮೇಲೆ ಸಂಗೀತದ ವೈಶಿಷ್ಟ್ಯ. ಕೊಳಲು ಬಾರಿಸಬೇಕಾಗಿದ್ದರೆ ಪ್ರಾಣಶಕ್ತಿ ಬೇಕು. ಅವರು ಪ್ರಾಣಶಕ್ತಿ ಬಹಳ ಶ್ರೇಷ್ಠವಾಗಿರ್ತದೆ. ಈ ರೀತಿಯಾಗಿರ್ತಕ್ಕಂಥ ಪ್ರಾಣಶಕ್ತಿ ಪರೀಕ್ಷೆ ಒಂದು ಸಲ ಆಯಿತು. ಆಯಾ ದೇವತೆಗಳು ಹೋತ, ಋತ್ವಿಕ್, ಅಧ್ವರ್ಯು ಬ್ರಹ್ಮ ಸ್ಥಾನದಲ್ಲಿ ವಿರಾಜಿತನಾದ ಮೇಲೆ ಉದ್ಗಾತ್ರಗಳು ಯಾರಾಗಬೇಕು ಅಂತ ತಿಳ್ಕೊಂಡಂತೆ. ಆಗ ಅಗ್ನಿಯನ್ನು ಕೂಡಿಸ್ತಾರೆ. ಅಗ್ನಿ ಉದ್ಗಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನ ಆ ಗಾನದ ಮೇಲೆ ದೇವತೆಗಳು ಆಕ್ರಮಣ ಮಾಡ್ತಾರೆ. ಅವನ ಕಡೆಯಿಂದ ಶಬ್ದ ಹೊರಡೋದಿಲ್ಲ. ಅದೇ ಸ್ಥಳದಲ್ಲಿ ವರುಣ, ನಾಸಿಕ್ಯವಾಯು, ಉಳಿದ ದೇವತೆಗಳು ಉದ್ಗಾತಗಳಾಗ್ತಾರೆ. ಆದರೆ ದೈತ್ಯರು ಅವರ ಸ್ವರದ ಮೇಲೆ ಪರಿಣಾಮ ಮಾಡ್ತಾ ಇದ್ರು. ಹೀಗಾಗಿ ಸ್ವರ ಅಂತೇಳಿ ಕರ್ಕಶ ಸ್ವರ ಹೊರಡ್ತಾ ಇತ್ತು. ಹೀಗಾಗಿ ಉದ್ಗಾತ್ರಗಳು ಫೇಲ್. ಈಗ ಯಜ್ಞ ಮುಂದುವರಿಯಲಿಲ್ಲ. ಆಗ ಎಲ್ಲ ದೇವತೆಗಳು ವಾಯುದೇವರನ್ನ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಆಗ ವಾಯುದೇವರು ಯಾವಾಗ ಉದ್ಗಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ದೈತ್ಯರವರ ಕಂಠದ ಮೇಲೆ ಆಕ್ರಮಣ ಮಾಡಿದರೆ ಏನು ಪ್ರಯೋಜನ ಆಗಲಿಲ್ಲ. ಅವರು ಅದೇ ತಾಸುಗಟ್ಟಲೆ ಅವರ ಆ ರೀತಿಯಾಗಿರ್ತಕ್ಕಂಥ ಗಾನ ನಡೀತಾ ಇತ್ತು. ಅಸುರರ ಪರಿಸ್ಥಿತಿ ಹೇಗಾಯಿತು ಅಂತಕೊಂಡಂತಂದರೆ, ವಜ್ರದ ಕಲ್ಲಿನ ಮೇಲೆ ಮಣ್ಣಿನ ಒಂದು ಹೆಂಟೆಯನ್ನು ಎಸೆದರೆ ವಜ್ರದ ಕಲ್ಲು ಸೀಳ್ತದ? ಇಲ್ಲವಲ್ಲ. ಮಣ್ಣಿನ ಪುಡಿ ಹೆಂಟೆ ಪುಡಿ ಆಗ್ತದೆ. ದೈತ್ಯರ ಪರಿಸ್ಥಿತಿಯು ಹಾಗೆ ಆಯಿತು. ಇಲ್ಲಿಯೂ ಕೂಡ ಭೀಮಾವತಾರದಲ್ಲಿಯೂ ಕೂಡ ಬಕ, ಕಿರ್ಮೀರ, ಜರಾಸಂಧ ಒಂದೇ ಎರಡೇ ಅನೇಕ ಮಹಾಪರಾಕ್ರಮಿಗಳನ್ನು ಭೀಮಸೇನ ದೇವರು ಅವರನ್ನು ನಾಶಪಡಿಸಿದ್ದಾರೆ. ಅವರ ಮೇಲೆ ತಮ್ಮ ಸಾಮರ್ಥ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಇವರ ಪ್ರಾಣಶಕ್ತಿಯನ್ನು ಯಾರೂ ಎದುರಿಸಲಿಕ್ಕಾಗಲಿಲ್ಲ. ದ್ರೋಣರಾಗಲಿ, ಕರ್ಣರಾಗಲಿ, ಮತ್ತು ಯಾರು ಎಲ್ಲರೂ ಭೀಮಸೇನಿಂದ ಸೋತವರೇ. ರುದ್ರಾಂಶ ಸಂಭೂತರಾಗಿರ್ತಕ್ಕಂತಹ ಅಶ್ವತ್ಥಾಮಾಚಾರ್ಯರು ಕೂಡ ಇದೇ ಪ್ರೀತಿ. ಅಂದಮೇಲೆ ಉಳಿದವರ ಗತಿ ಏನು? ಇಂತಹ ಪ್ರಾಣಶಕ್ತಿಯ ಪ್ರತಿನಿಧಿ. ಅದಕ್ಕೋಸ್ಕರ ನಮ್ಮಲ್ಲಿ ಪ್ರಾಣಾಯಾಮ ಬಹಳ ಮಹತ್ವಪೂರ್ಣವಾಗಿ ಹೇಳಿದ್ದಾರೆ. ಕುಂಭಕದಲ್ಲಿ ಎಷ್ಟು ಹೆಚ್ಚು ಪ್ರಾಣ ಮಾಡಲಿಕ್ಕಾಗ್ತದೆ ಅಷ್ಟು ಪ್ರಾಣಶಕ್ತಿ ಬೆಳೀತದೆ. ನಮ್ಮ ಶರೀರ ಚುರುಕಾಗ್ತದೆ, ನಮ್ಮ ಶರೀರ ಆಕ್ಟಿವ್ ಆಗ್ತದೆ. ಪ್ರಾಣಾಯಾಮ ಮರೆತರೆ ಒಂದು 4 ಶಬ್ದ ಮಾತಾಡಿದ ಕ್ಷಣಕ್ಕೆ ದಮ್ ಹತ್ತಲಿಕ್ಕೆ ಪ್ರಾರಂಭವಾಗ್ತದೆ. ಅದಕ್ಕೋಸ್ಕರ ಪ್ರಾಣರೂಪಿಯಾಗಿರ್ತಕ್ಕಂಥ ಭೀಮಸೇನ ದೇವರು ಎಲ್ಲ ಪಾಂಡವರಿಗೂ ಪ್ರೇರಕರಾಗಿ, ಎಲ್ಲ ಪಾಂಡವರಲ್ಲಿ ಸನ್ನಿಹಿತರಾಗಿ, ಆನಂತರ ಕೌರವರ ಸೈನ್ಯದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಸನ್ನಿಹಿತನಾದ ಕಲಿಯನ್ನು ನಿರ್ನಾಮ ಮಾಡಿರ್ತಕ್ಕಂಥವರು, ಅವರು ಇಲ್ಲದಂತೆ ಮಾಡಿರ್ತಕ್ಕಂಥವ್ರು ಮಹಾನುಭಾವರು ಭೀಮಸೇನ ದೇವರು. ಆದ್ದರಿಂದಾಗಿ ಪ್ರಾಣಶಕ್ತಿಯ ಪ್ರತಿರೂಪ ಕಲ್ಪನೆ ಮಾಡಿಕೊಳ್ಳೋರು ಪ್ರಾಣಶಕ್ತಿ ಎಷ್ಟಿದೆ ಅಂತ ತಿಳ್ಕೊಂಡಂತೇಳಿ ಅನಂತ ಜೀವರಾಶಿಗಳು. ಅವುಗಳಿಗೆ
ಪ್ರಾಣಧಾರಣೆ ಮಾಡಬೇಕಾಗಿದ್ದರೆ ಶ್ವಾಸೋಚ್ಛ್ವಾಸ ಬೇಕು, ಆಕ್ಸಿಜನ್ ಬೇಕು. ಅನಂತ ಜೀವರಾಶಿಗಳ ಸ್ಥಾನದಲ್ಲಿ ವಿರಾಜಿತರಾಗಿದ್ದುಕೊಂಡು ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ದಿವಸದಲ್ಲಿ 1,21,000ಕ್ಕಿಂತಲೂ ಹೆಚ್ಚು ಒಬ್ಬೊಬ್ಬ ವ್ಯಕ್ತಿಗೋಸ್ಕರ ಅಷ್ಟು ಶ್ವಾಸೋಚ್ಛ್ವಾಸವನ್ನು ಮಾಡ್ತಕ್ಕಂಥ ಅದ್ಭುತ ಸಾಮರ್ಥ್ಯ ಮತ್ತೆ ಭಗವಂತನಲ್ಲಿ ಬಿಟ್ಟು, ವಾಯುದೇವರಲ್ಲಿ ಬಿಟ್ಟು ಯಾರಿರಲಿಕ್ಕೆ ಸಾಧ್ಯತೆ ಇದೆ? ಆದ್ದರಿಂದ ಸಾಕ್ಷಾತ್ ವಾಯುವಿನ ಅವತಾರನಾದ ಭೀಮಸೇನ ದೇವರ ಬಗ್ಗೆ ನಾವು ತಪ್ಪದೇ ಚಿಂತನೆ ಮಾಡಬೇಕು. ಇಲ್ಲದೇ ಇದ್ದರೆ ಭೀಮಸೇನ ಇಲ್ಲ, ಪಾಂಡವರು ಜೀರೋ, ಪ್ರಾಣಶಕ್ತಿ ಇಲ್ಲ, ಪ್ರಾಣದೇವರಿಲ್ಲ, ನಾವು ಜೀರೋ. ಇದು ನಿಶ್ಚಿತ. ಇಂಥ ವಾಯುದೇವರ ಮಹಿಮೆಯನ್ನು ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಈ ಅಧಿಕರಣದ ವಿವರಣೆ ಸಂದರ್ಭದಲ್ಲಿ ಬಹಳ ಮಹತ್ವಪೂರ್ಣವಾದ ಮಾತನ್ನು ಹೇಳಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಇಂಥ ಭೀಮಸೇನರ ಬಗ್ಗೆ ಇನ್ನು ಮತ್ತೇನಾದರೂ ವಿಶೇಷತೆ ಇದ್ದರೆ ಅದು ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಸೋಮಸ್ಯ ಪೃಷ್ಠತೋ ಗೋಪಿನಂದನ ಭಯೋ ಪಾರ್ಶ್ವರಾಸ್ತಾಂ ಸಶರೋ ರಾಮಲಕ್ಷ್ಮಣೋ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತ ಧ್ರುವಾನೀತಿ ಮತಿರ್ಮಮ ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇನಾಶಯ ಆಶುಧನ್ವಂತರೇ ಹರೆ ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ನಾಮತಃ ಅಕ್ಷರೋ ಯೋಜನ ಸರ್ವದೇವ ಯಕ್ಕುಟಕಮ್ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.